ಇವತ್ತು ರುಚಿಯಾಗಿರುವಂತಹ ಒಂದು ಪೋಹ ಮಾಡೋದು ಹೇಗೆ ಅನ್ನೋದು ನೋಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದ್ರೂ ಮಾಡ್ಕೋಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿ ಕೂಡ ಇರುತ್ತೆ. ಓಕೆನಾ? ಅದಕ್ಕೆ ಬೇಕಾಗಿರುವಂತಹ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಮತ್ತು ಲೆಮನ್ ಇಷ್ಟನ್ನ ತೊಗೊಂಡು ಇಟ್ಕೊಂಡಿದ್ದೀನಿ. ಓಕೆನಾ? ಮತ್ತು ಇನ್ನೊಂದು ಕಡೆ ಒಂದು ಅರ್ಧ kg ಆಗುವಷ್ಟು ಪೋಹ ಅಂದರೆ ಗಟ್ಟಿ ಅವಲಕ್ಕಿ, ಫ್ಲ್ಯಾಟ್ ರೈಸ್ ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ಇನ್ನೊಂದು ಪೇಪರ್ ಅವಲಕ್ಕಿ ಕೂಡ ಸಿಗುತ್ತೆ, ಅದನ್ನು ಹಾಕೋದ್ರೆ ಚೆನ್ನಾಗಿ ಅನಿಸಲ್ಲ, ಹಾಗಾಗಿ. ಓಕೆನಾ? ಒಂದು ಮುಷ್ಟಿ ಆಗುವಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಮುಷ್ಟಿ ಆಗುವಷ್ಟು ಕ್ಯಾರೆಟ್ ತುರಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ? ಇನ್ನೊಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಆ ಎಣ್ಣೆ ಕಾದ ನಂತರ ಶೇಂಗಾ ಬೀಜ ಇರುತ್ತಲ್ಲ ಅದನ್ನು ಫಸ್ಟು ನಾವು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಓಕೆನಾ? ಯಾಕಂದರೆ ಇದ್ರ ಜೊತೆಗೆ ಮಿಕ್ಕಿದ್ದೆಲ್ಲ ಹಾಕ್ಬಿಟ್ರೆ ಏನಾಗುತ್ತೆ, ಈ ಒಂದು ಕುರುಮ್ ಅಂತ ಕ್ರಿಸ್ಪಿನೆಸ್ ಇರುತ್ತಲ್ಲ ಶೇಂಗಾ ಬೀಜಕ್ಕೆ, ಅದು ಹೊರಟೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ಅದು ಕ್ರಿಸ್ಪಿ ಆಗೋವರೆಗೂ ನಾವು ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡು ಆಮೇಲೆ ನಾನು ಹೊರಗಡೆ ತೆಗಿತಾ ಇದ್ದೀನಿ. ಇದನ್ನೆಲ್ಲ ನಾವು ಪೋಹ ರೆಡಿ ಆದಮೇಲೆ ಅದಕ್ಕೆ ಹಾಕ್ಬಿಟ್ಟು ಸರ್ವ್ ಮಾಡ್ಬೋದು, ಆವಾಗ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ಇಲ್ಲಾಂದರೆ ಅದು ಮೆತ್ತಗಾಗಿ ಹೋಗ್ಬಿಡುತ್ತೆ. ಓಕೆನಾ? ನೋಡಿ, ಕ್ರಿಸ್ಪಿ ಶೇಂಗಾ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ. ನೆಕ್ಸ್ಟು ಅದೇ ಎಣ್ಣೆಗೆ ನಾವೀಗ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಫಸ್ಟ್ ಏನು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ಬಂದು ಸಾಸಿವೆ. ಓಕೆನಾ? ಸಾಸಿವೆ ಚಟಾಪಟ ಅಂತ ಸಿಡಿದ್ಮೇಲೆ ಮಿಕ್ಕಿರೋವಂಥ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ. ಓಕೆನಾ? ನೋಡಿ, ಸಾಸಿವೆ ಸಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಅಂದರೆ ಎಣ್ಣೆ ಕಾದಿದೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಕಡಲೆಬೇಳೆ, ಚೆನ್ನ ದಾಲ್ ಇರುತ್ತಲ್ಲ, ಕಡಲೆಬೇಳೆ ಹಾಕ್ಕೊಳ್ಳೋಣ ಇದಕ್ಕೆ. ಓಕೆನಾ? ಸೊ ಕಡಲೆಬೇಳೆ ಸ್ವಲ್ಪ ಅದು ಬ್ರೌನ್ ಕಲರ್, ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ನಾವು ಉದ್ದಿನ ಬೇಳೆ ಅಂತ ಇದೆಯಲ್ಲ, ಉರ್ದು ದಾಲ್, ಅದನ್ನು ಹಾಕೋಣ. ಓಕೆನಾ? ಇದೆಲ್ಲನೂ ಆ್ಯಕ್ಚುಲಿ ಏನು ಹಾಕಿರ್ತೀವೋ ಅದೆಲ್ಲ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಬಾಡಿಸ್ಕೊತಾನೆ ಇರಬೇಕಾಗುತ್ತೆ. ನೆಕ್ಸ್ಟು ಜೀರಿಗೆ ಹಾಕೋಣ. ಓಕೆನಾ? ಜೀರಿಗೆ ಹಾಕಿ ಸ್ವಲ್ಪ ನೋಡಿ ಈ ರೀತಿಯಾಗಿ ಬಾಡಿಸ್ಕೊತಾ ಇದ್ದೀವಿ. ಚೆನ್ನಾಗಿ ಸ್ವಲ್ಪ ಕಂದು ಬಣ್ಣ ಬರಬೇಕದು, ಗೋಲ್ಡನ್ ಬ್ರೌನ್ ಕಲರ್ ಬಂದ್ರೇ ಅದು ತಿನ್ನಲುವಾಗ ಕೂಡ ಒಂದು ಕುರುಮ್ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಒಂದು ಸ್ವಾದವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಈಗ ಆಗಿದೆ. ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಹೋಗೋಣ ಫ್ರೆಂಡ್. ನೋಡಿ, ಈ ರೀತಿಯಾಗ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಈರುಳ್ಳಿ, ಕರಿಬೇವು ಮತ್ತು ಗ್ರೀನ್ ಚಿಲ್ಲಿ ಇಷ್ಟನ್ನು ಹಾಕ್ಬಿಟ್ಟು ಬಾಡಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಸ್ವಲ್ಪ ನಾವು ಈ ಒಂದು ಪೋಹಾಗೆ ಸ್ವಲ್ಪ ದೊಡ್ಡದಾಗೆ ಹಚ್ಕೊಳ್ಳೋದು. ಓಕೆನಾ? ಚೆನ್ನಾಗಿರುತ್ತೆ, ಅದು ಮಧ್ಯದಲ್ಲಿ ಸಿಕ್ಕಾಗೆಲ್ಲ ಅವಲಕ್ಕಿ ಮಧ್ಯದಲ್ಲಿ, ಹಾಗಾಗಿ ಈ ರೀತಿಯೇ ಹಚ್ಕೊಳ್ಳೋದು. ಇದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಬೇಕು. ಓಕೆನಾ? ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಹಾಕ್ತಾ ಹೋಗೋಣ. ನೋಡಿ, ಈಗ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಿದೆ, ಅದಕ್ಕೋಸ್ಕರ ಟೊಮ್ಯಾಟೊ ಕೂಡ ಹಾಕ್ತಾ ಇದ್ದೀನಿ ಇಲ್ಲಿ. ಓಕೆನಾ? ಟೊಮ್ಯಾಟೊ, ಈರುಳ್ಳಿ ಅಗೇನ್ ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬಾಯ್ಲ್ ಆಗಬೇಕಾಗುತ್ತೆ ಫ್ರೆಂಡ್. ಓಕೆ? ಸೊ ಈ ರೀತಿಯಾಗಿ ಬಾಯ್ಲ್ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಣ. ಓಕೆನಾ? ಯೂಶ್ವಲಿ ನಾವು ಟೊಮ್ಯಾಟೊ ಹಾಕಿದ್ಮೇಲೆ ಸಾಲ್ಟ್ ಹಾಕಿದ್ರೇ ಬೇಗ ಬೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ 2 3 ಚಿಟಿಕೆ ಆಗೋಷ್ಟು ಅರಿಶಿಣ ಹಾಕಿ ಬಾಡಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ. ಓಕೆನಾ? ಈಸಿ ರೆಸಿಪಿ ಮತ್ತು ತುಂಬ ಚೆನ್ನಾಗಿ ಕೂಡ ಇರುತ್ತೆ, ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ಓಕೆನಾ? ಇವಾಗ ಮಾಡಿಟ್ಟು ಸಂಜೆ ಯಾವಾಗಲೂ ತಿಂತೀನಿ ಅಂದರೆ ಅದಷ್ಟು ಟೇಸ್ಟ್ ಅನಿಸಲ್ಲ. ಓಕೆನಾ? ಸೊ ಇನ್ನೊಂದು ಕಡೆ ನಾವು ತೊಗೊಂಡಿರೋಂಥ ಫ್ಲ್ಯಾಟ್ ರೈಸ್ ಅಥವಾ ಗಟ್ಟಿ ಅವಲಕ್ಕಿ ಏನಿದೆ ಅದನ್ನು ತೊಳೆದು ಇಟ್ಕೋಬೇಕಷ್ಟೇ, ನೆನೆ ಹಾಕೋದು ಬೇಡ. 2 ಸರಿ ನೀರು ಹಾಕಿಬಿಟ್ಟು ತೊಳೆಯೋದು ಮತ್ತು ಇಮಿಡಿಯೇಟಾಗಿ ನೀರಿಂದ ಅದನ್ನು ಸ್ಟೇನ್ ಮಾಡಿಬಿಡೋದು. ಓಕೆನಾ? ನೆನೆ ಹಾಕಿ ಬಿಡೋದು ಬೇಡ. ನೆನೆ ಹಾಕಿ ಬಿಟ್ಟರೆ ಏನಾಗುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ನೀರು ಹಾಕಿ ತೊಳೆದ್ಬಿಟ್ಟು ಇನ್ಸ್ಟೆಂಟಾಗಿ ನಾವು ಸ್ಟೇನ್ ಮಾಡಿ ಇಟ್ಕೊಳ್ಳೋದು. ಈ ರೀತಿಯಾಗಿ 2 ಸರಿ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು. ನೋಡಿ, ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈಗ ನೋಡಿ, ನಾವು ಇನ್ನೊಂದು ಕಡೆ ನಾವೇನು ಒಗ್ಗರಣೆ ಹಾಕಿದ್ವಲ್ಲ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದೆ. ಓಕೆನಾ? ಇನ್ನೊಂದು 2 ನಿಮಿಷ ಬಿಟ್ಬಿಟ್ಟು ನಾವು ಅವಲಕ್ಕಿ ಏನಿದೆ ಅಲ್ಲ, ನಾವು ತೊಳೆದಿಟ್ಕೊಂಡಿರೋಂಥ ಅವಲಕ್ಕಿನ ಬಗ್ಗಿಸ್ಕೊಳ್ಳೋಣ ಅದಕ್ಕೆ. ನೋಡಿ, ಎಷ್ಟು ಈಸಿಯ ರೆಸಿಪಿ ಅಲ್ವಾ? ಆಗೋಗ್ಬಿಡುತ್ತೆ, ಒಂದು 10 ನಿಮಿಷದಲ್ಲಿ ಸಾಕಾಗ್ತದೆ ಇದನ್ನು ಮಾಡಲಿಕ್ಕೆ. ಓಕೆ? ಎಲ್ಲ ಹಚ್ಚಿಟ್ಕೊಂಡಿದ್ರೆ ಅಂತೂ ಇನ್ನೂ ಬೇಗ ಆಗ್ತದೆ. ಏನು ತರಕಾರಿ ಅದೆಲ್ಲ ಒಗ್ಗರಣೆಗೆ ಬೇಕಲ್ವ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಇನ್ನೂ ಕೂಡ ಬೇಗನೆ ಆಗೋಗುತ್ತೆ ಫ್ರೆಂಡ್. ಇದು ನೋಡಿ, ಈಗ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟು ಅದ್ರ ಮೇಲ್ಗಡೆ ಏನು ಕ್ಯಾರೆಟ್ ತುರಿದಿರೋ ಅಂತಹ ಗ್ರೇಟೆಡ್ ಕ್ಯಾರೆಟ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಕ್ಯಾರೆಟ್ ಈ ಥರ ಎಲ್ಲ ಹಾಕಿದ್ರೆ. ಆಮೇಲೆ ಮಾವಿನಕಾಯಿ ಇದ್ದರೆ ನಾವು ಮಾವಿನಕಾಯಿ ಕೂಡ ಈ ಥರ ತುರಿದು ಹಾಕ್ಬೋದು. ಓಕೆನಾ? ಆವಾಗ ಸ್ವಲ್ಪ ಟೊಮ್ಯಾಟೊ ಮತ್ತು ಲೆಮನ್ನ ಕಡಿಮೆ ಮಾಡಬೇಕಾಗತ್ತೆ, ಯಾಕಂದರೆ ಅದರಲ್ಲಿ ಹುಳಿ ಇರುತ್ತಲ್ವ, ಹಾಗಾಗಿ. ಈಗ ನೆಕ್ಸ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀವಿ. ನಮ್ಮ ಚಿತ್ರದುರ್ಗ, ಹೊಸದುರ್ಗ ಕಡೆ ಎಲ್ಲ ಸ್ವಲ್ಪ ತೆಂಗಿನ ತುರಿ ಯೂಸ್ ಮಾಡೋದು ಜಾಸ್ತಿನೇ ಅಡುಗೆಗಳಿಗೆಲ್ಲ, ಯಾಕಂದರೆ ತೆಂಗಿನ ತೋಟ ಇರುತ್ತಲ್ವ, ಹಾಗಾಗಿ ಜಾಸ್ತಿ ತೆಂಗಿನ ತುರಿ ಎಲ್ಲ ಯೂಸ್ ಮಾಡ್ತೀವಿ. ಮತ್ತು ತುಂಬ ಟೇಸ್ಟು, ಆರೋಗ್ಯಕ್ಕೂ ಒಳ್ಳೆಯದಲ್ವ. ಮತ್ತು ಫೈನಲಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪೋಹ.
ಅಲ್ವಾ, ಅವಲಕ್ಕಿ ತಿಂಡಿ ಅಂತ ಹೇಳ್ತೀವಲ್ಲ ನಾವು. ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್. ಓಕೆನಾ, ನೋಡಿ ಈಗ ನಿಂಬೆಹಣ್ಣು, ಒಂದು ನಿಂಬೆಹಣ್ಣು, ಓಕೆನಾ, ಒಂದು ಫುಲ್ ಕಂಪ್ಲೀಟ್ ಓಲ್ ನಿಂಬೆಹಣ್ಣು ಇರುತ್ತಲ್ಲ ಅದನ್ನು ಫುಲ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ನೀಟಾಗಿ ನಾವು ಬಾಡಿಸ್ಕೊಳ್ಳೋಣ. ಆಮೇಲೆ ಫೈನಲ್ ಆಗಿ ನಾವೇನು ಕರೆದಿಟ್ಕೊಂಡಿದ್ವಲ್ಲ ಶೇಂಗಾ, ನೋಡಿ ಶೇಂಗಾ ಕೂಡ ಹಾಕಿ ಇದನ್ನು ಬಾಡಿಸ್ಕೊಳ್ಳೋಣ. ಶೇಂಗಾ ಈ ರೀತಿಯಾಗಿ ಹಾಕೋದ್ರಿಂದ ಏನಾಗುತ್ತೆ, ಶೇಂಗಾ ಕ್ರಿಸ್ಪಿನೆಸ್ ಹಾಗೆ ಉಳ್ಕೊಳ್ಳುತ್ತೆ. ನಾವು ತಿನ್ನುವಾಗ ಅದು ಮಧ್ಯದಲ್ಲಿ ಸಿಗೋದ್ರಿಂದ, ಅವಲಕ್ಕಿ ಮಧ್ಯದಲ್ಲಿ ಕುರುಮ್ ಅಂತ ಒಂದು ಕ್ರಿಸ್ಪಿಯಾಗಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್. ನೋಡಿ ಇದನ್ನು ಈಗ ಒಂದು 2 ಮಿನಿಟ್ಸ್ ಹಾಗೆ ಪಂಗೋಗ್ಬಿಡೋಣ, ಅಥವಾ ನಾವೇನು ಹರಳೋಗಿ ಬಿಡೋಣ ಅಂತ ಹೇಳ್ತೀವಲ್ಲ ಹಾಗೆ. ನೋಡಿ ಫ್ರೆಂಡ್, ಈಗ ಆಗಿದೆ. ಸೊ ಪೋಹ ಈಸ್ ರೆಡಿ ಟು ಸರ್ವ್. ಇಷ್ಟು ಈಸಿ ರೆಸಿಪಿ ಅಲ್ಲ, ಈಸಿ ಮತ್ತು ರುಚಿಯಾಗಿರುವಂತಹ, ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ ಯೂಶ್ವಲಿ. ಓಕೆನಾ, ಇದು ಇದ್ರ ಜೊತೆಗೆ ನಾವು ಒಂದೊಂದು ಮೆಣಸಿನ್ಕಾಯಿ ಮಾಡಿಟ್ಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್. ಓಕೆನಾ, ಸೊ ಹೋಪ್ ನನ್ನ ಒಂದು ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆಲ್ರಿಗೂ ನನ್ನ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್. ಹೀಗೆ ಓಕೆನಾ, ನೀವು ಕೂಡ ಮನೇಲಿ ಟ್ರೈ ಮಾಡಿ, ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಬಾರಾ ಕುಕಿಂಗ್.